ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ನಾನು ಮೊದಲೇ ಹೇಳಿದೆ, ನಾನು ಇವತ್ತು ಬೆಳಗಾವಿಯಲ್ಲಿದ್ದೀನಿ. ಬೆಳಗಾವಿಯಿಂದ ನೇರ ಪ್ರಸಾರದಲ್ಲಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ರಾಜಕೀಯ ಕಾವು ಯಾವ ರೀತಿ ಇದೆ, ಯಾವ ಪಕ್ಷಕ್ಕೆ ಗೆಲ್ಲುವ ಅವಕಾಶಗಳು ಜಾಸ್ತಿ ಇದೆ ಅದನ್ನು ಕೂಡ ಹೇಳ್ತೀನಿ. ಈ ನಡುವೆ ಪ್ರಜ್ವಲ್ ರೇವಣ್ಣ ಬೇಡದ ಕಾರಣಕ್ಕಾಗಿ ದೇಶಾದ್ಯಂತ ಪ್ರಜ್ವಲಿಸ್ತಾ ಇದ್ದಾರೆ. ಅವರಿದ್ದಾರೆ ಎನ್ನಲಾದ ಅನೇಕ ಸಿಡಿಗಳು ಈಗ ಗಲ್ಲಿಗಳಲ್ಲಿ ಎಲ್ಲರ ಮೊಬೈಲ್ಗಳಲ್ಲಿ ಸಿಕ್ಕಿದೆ. ಅದಾದ ನಂತರ ಅದನ್ನು SITಗೆ ವಹಿಸಲಾಯಿತು. SIT ಕೂಡ ಅನೇಕ ನೋಟಿಸ್ಗಳನ್ನು ರೇವಣ್ಣ, ಸೀನಿಯರ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ನೀಡಿದೆ. ಈ ನಡುವೆ ರೇವಣ್ಣ ಅವರು ಜರ್ಮನಿಯಲ್ಲಿದ್ದಾರೆ. ಜರ್ಮನಿಗೆ ಕಳಿಸಿದ್ದು ಯಾರು ಅಂಥೇಳಿ ಕೇಂದ್ರ ಸಚಿವರಿಂದ ಅಮಿತ್ ಶಾ ಹೇಳಿದರು, ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಹೇಳಿದರು ಸಿದ್ದರಾಮಯ್ಯವರು ಕಳಿಸಿರಬೇಕು, ಯಾಕಂದರೆ ಸಿದ್ದರಾಮಯ್ಯ ಮತ್ತು ರೇವಣ್ಣ ಒಳ್ಳೆ ಫ್ರೆಂಡ್, ಹಾಗಾಗಿ ಜರ್ಮನಿಗೆ ಕಳಿಸಿದ್ದಾರೆ ಅಂತೇಳಿ. ಮತ್ತೊಂದು ಕಡೆ ಇಲ್ಲ, ದೇವೇಗೌಡರೇ ಕಳಿಸಿದ್ದು ಅಂತೇಳಿ ಇವತ್ತು ದೊಡ್ಡ ಸುದ್ದಿ ಆಗ್ತಾರೆ, ಅದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಸುರೇಶ್ ಅವರು ಹರಿಹಾಯ್ದಿದ್ದಾರೆ. ಈ ಎಲ್ಲ ವಿಚಾರ ಎಲ್ಲವೂ ಕೂಡ ಪ್ರಜ್ವಲಿಸ್ತಾ ಇದ್ದಾರೆ. ಆದರೆ ಬೇಡದ ಕಾರಣಕ್ಕಾಗಿ ಇವತ್ತು ಏನೇನೆಲ್ಲ ಆಯಿತು ಬನ್ನಿ, ಅದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ವಿಡಿಯೋಗಳು ಕಂಡ ಕಡೆಯೆಲ್ಲ ಹರಿದಾಡಿ ದಳಪತಿಗಳು ಕಾಯ್ದುಕೊಂಡು ಬಂದಿದ್ದ ಮರ್ಯಾದೆಗೆ ರಾಡಿ ಎರಚಿವೆ. ಪರದೇಶಕ್ಕೆ ಪರಾರಿಯಾಗಿ ಚಿಲ್ ಮಾಡ್ತಾ ಇರೋ JDS ಸಂಸದರ ಮುಖಕ್ಕೆ ಇರೋವರೋ ಪಕ್ಷಗಳ ನಾಯಕರೆಲ್ಲ ಬಾಯಿ ತುಂಬಾ ಎಲೆ ಅಡಿಕೆ ಹಾಕೊಂಡು ತುಪುಕ್ಕಂತ ಉಗಿದು ಮಂಗಳಾರತಿ ಮಾಡ್ತಿದ್ದಾರೆ. ಇದೇ ರಸಮಯ ಸಮಯದೊಳು ಪ್ರಜ್ವಲ್ ನಾಡಿದ್ದು ವಾಪಸ್ ಬರ್ತವನೆ ಅಂತ ಸುದ್ದಿ ಹಬ್ಬಿದೆ. ಸಂಕಷ್ಟ ಕಾಲದಲ್ಲಿ ಪ್ರಜ್ವಲ್ ತಂದೆ HD ರೇವಣ್ಣ ಹಣೆಯಲ್ಲಿ ಕರಿಗೆರೆ ಮೂಡುತ್ತಿವೆ. ಮಾಜಿ ಮಂತ್ರಿ ಮನೆಗೆ SIT ಅವರು ನೋಟಿಸ್ ಜಡಿದು ಹೋಗಿದ್ದಾರೆ. ಅದೇನೋ ಗೊತ್ತಿಲ್ಲ, ತಿಳ್ಕೋ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳಿದ್ರು ಹೊಳೆ ನರಸೀಪುರ MLA. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದು. ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ, ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳುವುದಕ್ಕೆ ಯಾರು ಕಾರಣ ಅನ್ನೋ ಜಿಜ್ಞಾಸೆಗೆ ಉತ್ತರ ಸಿಕ್ಕಿಲ್ಲ. ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ CM ಸಿದ್ದರಾಮಯ್ಯ ಕಿಡಿಕಾರಿದ್ರು. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರು ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ಅಣ್ಣ, ನಾನ್ ನಿನ್ ಕೇಳಕ್ಕೆ ನಾನು ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಬಹಳ ಹಿಂದೆ 10 ವರ್ಷ 12 ವರ್ಷ ಆಗಿರ್ಬೋದು. ನನ್ಗೆ ಮರ್ತೋಗ್ಬಿಟ್ಟಿದ್ದೆ ಎಲ್ಲ. ಅಣ್ಣ, ಹಾಸನದಿಂದ ಏರ್ಪೋರ್ಟ್ ಹೋಗಕ್ಕೆ ಹೆಂಗ್ ಬಿಟ್ಟಣ ನೀನು? ಅಣ್ಣವು ಸಿದ್ದರಾಮಣ್ಣ ಹಾಸನದಿಂದ ತಾನೇ ಓಟ್ ಹಾಕಿ ಹೋಗಿತ್ತಾನಪ್ಪ ಅವ್ರು ಏರ್ಪೋರ್ಟ್ಗೆ. ನಿಂದೆ ಪೊಲೀಸ್ ಅಲ್ಲಣ್ಣ, ನಿಂದೆ SP. ಪ್ರಜ್ವಲ್ ಅಮಾನತಿಗೆ ಕಾಂಗ್ರೆಸ್ ನಾಯಕ DK ಸುರೇಶ್ ವ್ಯಂಗ್ಯವಾಡಿದ್ದಾರೆ. JDS ದೇವೇಗೌಡರ ಕುಟುಂಬದ ಆಸ್ತಿ ಯಾವಾಗ ಬೇಕಾದರೂ ತೆಗೆದುಕೊಳ್ತಾರೆ, ಬೇಕಾದಾಗ ಪಾರ್ಟಿಯಿಂದ ಬಿಡ್ತಾರೆ ಅಂತ ಹೇಳಿದ್ರು. ಅವ್ರ ಪಾರ್ಟಿ, ಅವ್ರ ಕುಟುಂಬದ ಪಾರ್ಟಿ, ಅದು ಬೇರೆಯವ್ರ ಪಾರ್ಟಿ ಏನಲ್ಲ. ಅವ್ರು ಯಾವಾಗ ಬೇಕಾದ್ರೂ ತಗೋತಾರೆ, ಯಾವಾಗ ಬೇಕಾದ್ರೂ ಸೇರ್ಸ್ಕೋತಾರೆ, ಯಾವಾಗ ಬೇಕಾದ್ರೂ ತಳ್ತಾರೆ. ಅವ್ರ ಪಾರ್ಟಿ ಅದು ಕುಟುಂಬದ ಪಾರ್ಟಿ, ಕುಟುಂಬದ ಆಸ್ತಿ. ಜನತಾದಳ ಅಂತ ಅಂದರೆ ಕುಟುಂಬದ ಆಸ್ತಿ, ದೇವೇಗೌಡರ ಕುಟುಂಬದ ಆಸ್ತಿ, ಬೇರೆಯವ್ರದ್ದೇನಲ್ಲ. ಅಲ್ಲಿ ಬೇರೆಯವ್ರದ್ದೇನು ಪಾತ್ರ ಇದೆ? ಪ್ರಜ್ವಲ್ ಮಾಡಿಕೊಂಡಿದ್ದಾರೆ ಎನ್ನಲಾದ ವಿಡಿಯೋ ಎಡವಟ್ಟುಗಳು ದೇವೇಗೌಡರ ಮಾನವನ್ನ ಹರಾಜ್ ಹಾಕ್ತಾ ಇರೋದಂತೂ ಸತ್ಯ. ಈ ನಡುವೆ ಈ ವಿಡಿಯೋ ಈಗ ಲೀಕ್ ಆಗಿ ಎಲ್ಲ ಕಡೆ ಪಸರಿಸ್ತಾ ಇದೆ. ಅಂದರೆ ಚುನಾವಣೆಗೆ ಒಂದು 2 ದಿವಸ ಹಿಂದೆ ಇದ್ದಾಗ ಬಂತು. ಕೆಲವರು ಹೇಳ್ತಾರೆ 2 ವರ್ಷದ ಹಿಂದೆನೇ ಇತ್ತು, ಮತ್ತೊಂದು ಮಗದೊಂದು. ಇಷ್ಟೆಲ್ಲ ಮಾಹಿತಿಗಳು ಕೇಂದ್ರಕ್ಕೆ ಹೋಗುತ್ತೆ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅಮಿತ್ ಶಾ ಅವ್ರಿಗೆಲ್ಲ ಗೊತ್ತಾಗುತ್ತಂತೆ, ಅಲ್ಲಿ ಏನಂತೆ ಇಲ್ಲಿ ಏನಂತೆ ಎಲ್ಲ ಗೊತ್ತಾಗುತ್ತಂತೆ. ಇದು ಗೊತ್ತಾಗಿರಲಿಲ್ವಾ? ಒಂದು ಮಾಹಿತಿ ಪ್ರಕಾರ ಗೊತ್ತಾಗಿತ್ತಂತೆ, ಅಮಿತ್ ಶಾ ಅವರಿಗೆ ಗೊತ್ತಾಗಿತ್ತು.
ಅಮಿತ್ ಶಾ ಅವರು ದೇವೇಗೌಡರಿಗೆ ಹೇಳಿದ್ರಂತೆ ಬೇಡ ಟಿಕೆಟ್ ಕೊಡೋದು, ಇದನ್ನು ಕುಮಾರಸ್ವಾಮಿ ಸಮೇತ ಹೇಳಿದರು. ಆದರೆ ದೇವೇಗೌಡರಿಗೆ ಮನಸ್ಸಿಲ್ಲದಿದ್ದರೂ ಕೂಡ ದೇವೇಗೌಡರಿಗೆ ಮೊಮ್ಮಗನ ಮೇಲೆ ಪ್ರೀತಿ ಇದೆ. ಹಾಗಾಗಿ ಕಳೆದ ಬಾರಿ ಅವರು ಹಾಸನ ಬಿಟ್ಕೊಟ್ಟು ತುಮಕೂರಿಗೆ ಹೋಗಿದ್ರು. ಆದರೆ ಎಚ್ ಡಿ ರೇವಣ್ಣ ಬಿಡಬೇಕಲ್ಲ, ಮಗನಿಗೆ ಕೊಡಲೇಬೇಕು ಅಂತೇಳಿ. ಏನಾಯಿತು ಕತೆ ಇದರ ಬಗ್ಗೆ ನೋಡಿ. ಗೌಡ್ರೆ ಟಿಕೆಟ್ ಬೇಡ, ಪ್ರಜ್ವಲ್ಗೆ ಟಿಕೆಟ್ ಬೇಡ ಬೇಡ ಅಂಥೇಳಿ ಅಮಿತ್ ಶಾ ಅವರು ಪದೇ ಪದೇ ದೇವೇಗೌಡರಿಗೆ ಹೇಳಿದ್ರಂತೆ. ಆದರೆ ಮೊಮ್ಮಗನ ಬಗ್ಗೆ ವಿಪರೀತ ಪ್ರೀತಿ, ಅದು ಗೊತ್ತಿಲ್ಲ ಪ್ರಜ್ವಲ್ ಬಗ್ಗೆ ದೇವೇಗೌಡರಿಗಿರುವಂಥ ಪ್ರೀತಿ. ಯಾಕಂದರೆ ಎಲ್ಲರೂ ಇಲ್ಲಿ ತನಕ ಈ ವಿಡಿಯೋ ಬಿಡುಗಡೆ ಆಗೋ ತನಕ ಎಲ್ಲರೂ ಅಂದ್ಕೊಂಡಿದ್ರು ದೇವೇಗೌಡರ ಉತ್ತರಾಧಿಕಾರಿ ಯಾವತ್ತಿದ್ರೂ ಕೂಡ ಅದು ಪ್ರಜ್ವಲ್ ಅನ್ನುವಂಥದ್ದು. ಆದರೆ ಪ್ರಜ್ವಲ್ ದೊಡ್ಡ ಕೊಡಲಿಪಟ್ಟು ತನ್ನಿಗೆ ತಾನೇ ಕೊಟ್ಕೊಂಡಿದ್ದಾರೆ. ಇನ್ನು ಈ ದೇವರಾಜೇಗೌಡರಿಗೆ CD ಸಿಕ್ಕಿತ್ತು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಸತ್ಯ ಹೇಳ ವೀಕ್ಷಕರೇ, ಅಂಥ ಒಂದು CD ಇದೆ ಅಂತೇಳಿ ನಮ್ಮ ಬಳಿ ಕೂಡ ದೇವರಾಜೇಗೌಡರು ಪದೇ ಬಂದು ಹೇಳ್ತಾ ಇದ್ರು. ನಾವು ಅದರ ತಲೆ ಕೆಡಿಸ್ಕೊತಾ ಇಲ್ಲ. ಯಾಕಂದರೆ ಒಂದು ನಿಖರವಾಗಿ ಏನಾದರೂ ಇರಬೇಕು, ಮುಖ ಕಾಣ್ತಾ ಇರಲಿಲ್ಲ. ಮತ್ತೊಂದು ಎಲ್ಲರಿಗೂ ಗೊತ್ತಿತ್ತು, 2 ವರ್ಷದ ಹಿಂದೆಯೇ ಗೊತ್ತಿತ್ತು. ಓಕೆ, ಇನ್ನು ರಿಸ್ಕ್ ಬೇಡ ಅಂತ ಈ ದೇವರಾಜೇಗೌಡರು ಒಂದು ಪತ್ರ ಬರೆದಿರ್ತಾರೆ, ಅಮಿತ್ ಶಾಗೂ ಬರೆದಿರ್ತಾರೆ, ವಿಜೇಂದ್ರ ಅವ್ರಿಗೂ ಬರೆದಿರ್ತಾರೆ. ಸೊ ಹಾಗಾಗಿ ವಿಚಾರ ಗೊತ್ತಿಲ್ಲ ಅಂತಲ್ಲ, ಯಾಕಂದರೆ ರಾಜಕೀಯ ನಾಯಕರು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಆಮೇಲೆ ಈ CD ವಿಚಾರವನ್ನು ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಕೂಡ ಚರ್ಚೆ ಮಾಡಿದ್ರಂತೆ, ಹಿಂಗಿದೆ ಅಂತೇಳಿ. ಯಾಕಂದರೆ ಟಿಕೆಟ್ ಬೇಡ ಅವರಿಗೆ ಕೊಡೋದು ಅಂತ ಹೇಳಿದ್ದು ನಿಜ ಅನ್ನೋದನ್ನು ಕುಮಾರಸ್ವಾಮಿ ಅವರೇ ಒಂದು ಕಡೆ ಒಪ್ಕೊಂಡಿದ್ದಾರೆ.